ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಚಾನಲ್. ಶಿಕ್ಷಕರ ನೇಮಕಾತಿ ಅಪ್ಡೇಟ್ಗೆ ಸ್ವಾಗತ. ಶಿಕ್ಷಕರ ನೇಮಕಾತಿ ಯಾವಾಗ ಶುರು ಆಗುತ್ತೆ? CET, TET ಅಂಡ್ ನಿಮಗೆ GPSTR, PSTR, HSTR ನಿಮಗೆ ಬ್ಯಾಕಪ್ ಸ್ಕೋರ್ ಬಂದ್ಬಿಟ್ಟು ರಿಮೂವ್ ಕೂಡ ಮಾಡಿದ್ದಾರೆ. ಅಂಡ್ ನಿಮಗೆ HSTR ಗೆ PG TET ಕಡ್ಡಾಯನ ಈ ಗೊಂದಲ ಕೂಡ ಇದೆ. ಎಲ್ಲದಕ್ಕೂ ಮಾಹಿತಿಯನ್ನು ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮೊದಲು ಬಂದ್ಬಿಟ್ಟು TET ಬಗ್ಗೆ ಮಾತಾಡ್ತೀನಿ. ನಿಮ್ಗೆ ಗೊತ್ತಿರೋ TET ನ ವರ್ಷಕ್ಕೆ 2 ಬಾರಿ ನಾವು ಕಂಡಕ್ಟ್ ಕೂಡ ಮಾಡ್ತೀವಿ ಅಂತ ಹೇಳಿ ಈ ಹಿಂದೆ ಆದೇಶ ಬಂದಿತ್ತು. ಅದರ ಅನ್ವಯ ನಿಮಗೆ ಆಫ್ಟರ್ ನಿಮಗೆ SLC ಮತ್ತೆ PUC ಪರೀಕ್ಷೆ ಏನೋ ನಡೀತಾ ಇದೆ, ನಡಿಬೇಕಾಗುತ್ತೆ. ನಂತರ ನಿಮಗೆ ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ನಿಮಗೆ TET ನ ಕಂಡಕ್ಟ್ ಮಾಡುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಿ ವರದಿ ಕೂಡ ಬಂದಿದೆ. ಅಲ್ಲಿ ಅವರು ಹೇಳಿದ್ದಾರೆ ಆನ್ಲೈನ್ ಅಲ್ಲಿ ಕೂಡ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಬಟ್ ಆನ್ಲೈನ್ ಅಲ್ಲಿ ಸಾಧ್ಯತೆ ಕಡಿಮೆ, ಬಿಕಾಸ್ ಯಾಕಂದ್ರೆ ಅದಕ್ಕೆ ಟೆಕ್ನಿಕಲ್ ಆಗೋದಿಲ್ಲ, ಸೆಂಟರ್ಸ್ ಬೇಕಾಗುತ್ತೆ. ನಂತರ ಬೇರೆ ಬೇರೆ ಭಾಷೆಗಳು ಇರೋ ಕಾರಣ ಗೊಂದಲ ಕೂಡ ಆಗುತ್ತೆ. ಆ ನಿಟ್ಟಿನಲ್ಲಿ ಆಫ್ಲೈನ್ ಅಲ್ಲಿ ನಡೆಯಬಹುದು ಅಂತ ಹೇಳ್ತಾ ಇದ್ದಾರೆ. ಬಟ್ ನಿಮಗೆ ಆಫ್ಟರ್ ನಿಮಗೆ SLC PUC ಮೇನ್ ಎಕ್ಸಾಮ್ ಮುಗಿದ ನಂತರ ನಿಮಗೆ TET ಎಕ್ಸಾಮ್ ನ ಕಂಡಕ್ಟ್ ಕೂಡ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ನಿಮಗೆ ವರ್ಷಕ್ಕೆ 2 ಕಂಡಕ್ಟ್ ಮಾಡಿದ್ರೆ, ಈಗ ಒಂದು ಈ ಫಸ್ಟ್ ಹಾಫ್ ಅಲ್ಲಿ ಒಂದು, ನೆಕ್ಸ್ಟ್ ನಿಮಗೆ ಡಿಸೆಂಬರ್ ತಿಂಗಳಲ್ಲಿ ಒಂದು ಮಾಡಿದ್ರೆ ನಿಮಗೆ ವರ್ಷಕ್ಕೆ 2 TET ಆಗುತ್ತೆ. ಲಾಸ್ಟ್ ಟೈಮ್ ಕೂಡ ಡಿಸೆಂಬರ್ ತಿಂಗಳಲ್ಲಿ TET ಮಾಡಿರೋ ಕಾರಣ ಶಿಕ್ಷಕರ ಆಕಾಂಕ್ಷಿಗಳು ಸಾಕಷ್ಟು ಜನ ಪಾಸ್ ಆಗಿದ್ರು. ಬರೋಬ್ಬರಿ 97,000ಕ್ಕೂ ಹೆಚ್ಚು ಜನ ಅಭ್ಯರ್ಥಿಗಳು ಪಾಸ್ ಆಗಿದ್ರು. ಅಲ್ಲಿ ಬಂದ್ಬಿಟ್ಟು ಆಲ್ರೆಡಿ ವರ್ಕ್ ಮಾಡ್ತಿರೋ ಶಿಕ್ಷಕರು ಕೂಡ ಪಾಸ್ ಆಗಿದ್ರು. ಬಿಕಾಸ್ ಯಾಕೆಂದ್ರೆ ನಿಯಮ ಇರೋ ಕಾರಣ ಬಂದ್ಬಿಟ್ಟು ಪಾಸ್ ಆಗಿದ್ರು. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿತ್ತು TET ಕಡ್ಡಾಯ ಅಂತ. ಆ ನಿಟ್ಟಿನಲ್ಲಿ ನಮ್ಮ ಕೆಲಸ ಎಲ್ಲಿ ಹೋಗ್ಬಿಡ್ತು ಅಂತ ಹೇಳಿ ಸಾಕಷ್ಟು ಜನ ಬಂದಿದ್ರು. ನಂತರ ಅದು ಬಂದ್ಬಿಟ್ಟು ಸುಪ್ರೀಂ ಕೋರ್ಟ್ಗೆ ಅದನ್ನ ವಿರೋಧಿಸಿ, ಅಂದ್ರೆ ಅದನ್ನ ಮರುಪರಿಶೀಲನೆ ಮಾಡಬೇಕು ಅಂತ ಹೇಳಿ ಅರ್ಜಿ ಕೂಡ ಸಲ್ಲಿಸಿದ್ದಾರೆ. ಸಪರೇಟ್ ಆಗಿ ಇಡೋಣ. ನಂತರ ಬಂದು ನೋಡಿದ್ರೆ ಮೇನ್ ಥಿಂಗ್ ನಿಮಗೆ HSTR ಗೆ ಹೈಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ಗೆ PG TET ಕಡ್ಡಾಯ, ಅದ್ರ ಬಗ್ಗೆ ಗೊಂದಲ ಕೂಡ ಇದೆ. ಅದ್ರ ಬಗ್ಗೆ ನಿಮಗೆ ಆಲ್ರೆಡಿ ಈ ಹಿಂದೆನೆ ಶಿಕ್ಷಕಾಕಾಂಕ್ಷಿಗಳು CSSL ಗೆ ವೇಳೆ ನೀಡಿದ್ದಾರೆ. ಅಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲ, ಆ ರೀತಿ ನಿಯಮಗಳು ಕೂಡ ಇಲ್ಲ, TET PG ಕಡ್ಡಾಯ ಇಲ್ಲ ಅಂತ ಹೇಳಿ ಹೇಳಿದ್ದಾರೆ. ಬಟ್ ಈ ಹಿಂದೆ ಓಲ್ಡ್ ಸರ್ಕ್ಯುಲರ್ ಕೂಡ ಇದೆ, CNR ನಿಯಮ. ಅಲ್ಲಿ SCP ಬದಲು NEP ಇಂಪ್ಲಿಮೆಂಟ್ ಕೂಡ ಮಾಡಿ 9, 10, 11, 12ನೇ ತರಗತಿನ ನಿಮಗೆ ಇನ್ಕ್ಲೂಡ್ ಮಾಡಿ ಎಲ್ಲ ಕೂಡ ಕಂಬೈನ್ ಆಗಿ ಮಾಡಿ ನಿಮಗೆ ಅದನ್ನ ಘೋಷಣೆ ಕೂಡ ಮಾಡಿ, ಅಲ್ಲಿ ನಿಮಗೆ TET ಕಡ್ಡಾಯ PG ಕಡ್ಡಾಯ ಮಾಡಿ ನಿಮಗೆ ಎಲಿಜಿಬಿಲಿಟಿನ 50% ಕೂಡ ಮಾಡಿ ಘೋಷಣೆ ಮಾಡಬೇಕು ಅಂತ ಹೇಳಿ ನಿಯಮ ಇತ್ತು. ಅದರಿಂದ ಅಭ್ಯರ್ಥಿಗಳಿಗೆ ಗೊಂದಲ ಕೂಡ ಆಗಿದೆ. ಅದ್ರ ಬಗ್ಗೆ ನಿಮಗೆ ಒಂದು ಮಟ್ಟದಲ್ಲಿ ನಿಮಗೆ ಅಫಿಷಿಯಲ್ ನೋಟಿಫಿಕೇಶನ್ ಬಂದ ನಂತರ ನಿಮಗೆ ಒಂದು ಮಟ್ಟದಲ್ಲಿ ನಿಮಗೆ ಕ್ಲಾರಿಟಿ ಸಿಗುತ್ತೆ, ನಿಮಗೆ ಯಾವ್ದು ಕಡ್ಡಾಯ ಆಗುತ್ತಾ ಇಲ್ವಾ ಅಂತ. ಸದ್ಯದ ಮಟ್ಟಿಗೆ ಇಷ್ಟು ಗೊಂದಲ ಕೂಡ ಇದೆ. ಸದ್ಯದ ಮಟ್ಟಿಗೆ CSSL ಗೆ ಹೋಗಿರೋಕೆ ನಿಮಗೆ ಅಲ್ಲಿ ಮಾಹಿತಿ ಇದೆ, PG TET ಕಡ್ಡಾಯ ಇಲ್ಲ ಅಂತ ಹೇಳಿ ಆಲ್ರೆಡಿ ನಿಮಗೆ ಈ ಹಿಂದೆ ಮಾಹಿತಿ ಇದೆ. ಅದನ್ನ ನೀವು ಗಮನಿಸಬೇಕಾಗುತ್ತೆ. ಅಂಡ್ ಮೈನ್ ಥಿಂಗ್ CET ಯಾವಾಗ ಅಂತ ಕೇಳ್ತಾ ಇದ್ದಾರೆ, ಅದು ಗೊಂದಲ ಕೂಡ ಇದೆ. ಬಿಕಾಸ್ ಹೈಕೋರ್ಟ್ ಬಂದ್ಬಿಟ್ಟು ವರ್ಲ್ಡ್ ಕೂಡ ಮಾಡಿದೆ. ಬಿಕಾಸ್ ರಿಸರ್ವೇಶನ್ 56% ಕೂಡ ಮಾಡಿರೋ ಕಾರಣ ಕೋರ್ಟ್ ಒಪ್ಪಿಲ್ಲ. ನೀವು ನೇಮಕಾತಿ ಮಾಡೋದಾದ್ರೆ 50%ಗೆ ನೇಮಕಾತಿ ಮಾಡಿ ಅಂತ ಹೇಳಿದೆ. ಆ ನಿಟ್ಟಿನಲ್ಲಿ ಗೊಂದಲ ಕೂಡ ಇದೆ. ಈಗ ಸಂಪುಟ ಸಭೆಯಲ್ಲಿ ನಿನ್ನೆ ಒಂದು ತೀರ್ಮಾನ ಕೈಗೊಂಡಿದ್ದಾರೆ, ನಾವು ಏನಾದ್ರು ಕೋರ್ಟ್ಗೆ ಮೊರೆ ಹೋಗ್ಬೋದು ಅಂತ. ಬಿಕಾಸ್ ಯಾವ ರೀತಿ ಮೊರೆ ಹೋಗ್ತಾರೆ ಅಂದ್ರೆ, ನಾವು ಸದ್ಯದ ಮಟ್ಟಿಗೆ 50% ರೀತಿ ನೀವು ನೇಮಕಾತಿ ಮಾಡ್ತೀವಿ, 6% ನಾವು ಹೋಲ್ಡ್ ಮಾಡ್ತೀವಿ. ಕೋರ್ಟ್ ಡೈರೆಕ್ಷನ್ ಬಂದ ನಂತರ ಬೇಕಾದ್ರೆ 6% ನಾವು ರೆಸ್ಯೂಮ್ ಮಾಡ್ತೀವಿ, ಮತ್ತೆ ಸ್ಟಾರ್ಟ್ ಮಾಡ್ತೀವಿ. ಇನ್ನು ಉಳಿದು 50% ನೇಮಕಾತಿನ ನಾವು ಕಂಪ್ಲೀಟ್ ಕೂಡ ಮಾಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ. ಅಥವಾ ಕಂಪ್ಲೀಟ್ ಮಾಡಿ ನಿಮಗೆ ಫೈನಲ್ ನಿಮಗೆ ಆರ್ಡರ್, ಲೈಕ್ ನಿಮಗೆ ಫೈನಲ್ ಅಲಾಟ್ಮೆಂಟ್ ಆಗೋವರೆಗೂ ನಿಮಗೆ ಹೋಲ್ಡ್ ಮಾಡಿ ಎಕ್ಸಾಮ್ ಮಾತ್ರ ಕಂಡಕ್ಟ್ ಕೂಡ ಮಾಡೋ ರೀತಿ ಮಾಡ್ತಾರ. ಗೊಂದಲ ಕೂಡ ಇದೆ. ಬಟ್ ಸರ್ಕಾರದ ಹಂತದಲ್ಲಿ ನಿನ್ನೆ ಸಚಿವ ಸಂಪುಟ ಸಭೆ ಮಾಡ್ತಾರೆ CM ನೇತೃತ್ವದಲ್ಲಿ. ಆ ಸಭೆಯಲ್ಲಿ ಈ ತೀರ್ಮಾನ ಕೈಗೊಂಡಿದ್ದಾರೆ. ಬಟ್ ಅದು ಅಂತಿಮವಾಗಿ ನಿಮಗೆ ತೀರ್ಮಾನ ಬಂದು ಅವ್ರು ಸರ್ಕಾರದವರ ಮೊರೆ ಹೋದ್ರೆ ನಿಮಗೆ ಅಧಿಕೃತ ಮಾಹಿತಿ ಗೊತ್ತಾಗುತ್ತೆ. ಒಟ್ಟಾರೆ ನಿಜ ಸುದ್ದಿ ಇದು. ಏನಂದ್ರೆ ಸಚಿವ ಸಂಪುಟನೆಯಲ್ಲಿ ತೀರ್ಮಾನ ಕೈಗೊಂಡಿದ್ದಾರೆ. ನೇಮಕಾತಿಗಳಿಗೆ ಆಕಾಂಕ್ಷಿಗಳು ಕೂಡ ಇದ್ದಾರೆ. ನೇಮಕಾತಿ ನಡೀತಾ ಇಲ್ಲ, ಹಾಗಾಗಿ ಗೊಂದಲ ಕೂಡ ಇದೆ. ಆ ನಿಟ್ಟಿನಲ್ಲಿ ಏನಾದ್ರು ಮಾಡಬಹುದಾ ಅಂತ ಹೇಳಿ ಅದು ಗೊಂದಲ ಇದೆ. ಆ ನಿಟ್ಟಿನಲ್ಲಿ CET ಮೊದಲ TET ಮೊದಲ ಅದು ಡೌಟ್ ಕೂಡ ಇದೆ. ಅದನ್ನ ಬಿಟ್ಟಾಗಿ TET ನಾವು ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. CET ಮಾಡೋದಕ್ಕೆ ಸ್ವಲ್ಪ ಕಷ್ಟ, ಆರ್ಥಿಕ ಅನುಮೋದನೆ ಬೇಕು, ಲೀಗಲ್ ಇಶ್ಯೂಸ್ ಕೂಡ ಇದೆ. ಇದೆಲ್ಲ ಸಾಲ್ವ್ ಆಗಿ ನಿಮಗೆ CNR ರೂಲ್ಸ್ ಬಂದು ನಿಮಗೆ ನೇಮಕಾತಿ ಕರೆದು ನೋಟಿಫಿಕೇಶನ್ ಆಗಿ ನಿಮಗೆ ಅಪ್ಲಿಕೇಶನ್ ಪ್ರೊಸೆಸ್ ಶುರು ಆಗಿ ಟೈಮ್ ತೆಗೆದುಕೊಳ್ಳುತ್ತೆ ನಿಮ್ಗೆ ಗೊತ್ತಿರೋ ಹಾಗೆ. ಆ ನಿಟ್ಟಿನಲ್ಲಿ ಪ್ರಾಬಬ್ಲಿ TET ನ ಮೊದಲು ಆಗ್ಬೋದು ಅನ್ಸುತ್ತೆ. ನೋಡೋಣ ಶಿಕ್ಷಣ ಸಚಿವರು ಏನ್ ಹೇಳ್ತಾರೆ ಅಂತ. ಸಚಿವರು ಈ ಹಿಂದೆ ಹೇಳಿರೋದೇನಂದ್ರೆ, ನಾವು ಡಿಸೆಂಬರ್ಗೆ TET ಮಾಡಿದೀವಿ, ಜನವರಿಗೆ ನಾವು ನೋಟಿಫಿಕೇಶನ್ ಮಾಡ್ತೀವಿ, ಆ ನಿಟ್ಟಿನಲ್ಲಿ ನಾವು TET ಮಾಡಿದೀವಿ ಅಂತ ಹೇಳಿದ್ದಾರೆ. ಬಟ್ ಈಗ ಮತ್ತೊಂದು TET ಬರೋ ಸನ್ನಿವೇಶ ಇನ್ನೇನು ಕೆಲವೇ ತಿಂಗಳಲ್ಲಿ ಬರುತ್ತೆ ಅಂತ ಮಾಹಿತಿ ಬರ್ತಾ ಇರೋ ಕಾರಣ ಗೊಂದಲ ಕೂಡ ಇದೆ. ಆ ಗೊಂದಲ ನಿವಾರಣೆ ಕೂಡ ಆಗಬೇಕಾಗುತ್ತೆ. ನಿಮಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ತಿಳಿಸಿ. ಅದೇ ಮಟ್ಟಿಗೆ ಸರ್ಕಾರದ ನಿಯಂತ್ರಣದಲ್ಲಿದೆ. ಸರ್ಕಾರ ಅನುಮತಿ ಕೊಟ್ಟು ಕೇಸ್ ಕೋರ್ಟ್ಗೆ ಹೋಗಿ ಕೋರ್ಟ್ ಅನುಮತಿ ಕೊಟ್ಟು ಸರ್ಕಾರ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟು ನಿಮಗೆ ನೋಟಿಫಿಕೇಶನ್ ಕೂಡ ಆದ್ರೆ ನಿಮಗೆ CET ಮುಖಾಂತರ ನಿಮಗೆ ಶಿಕ್ಷಕರ ನೇಮಕಾತಿಯನ್ನು ಕೂಡ ಮಾಡುವ ಸಾಧ್ಯತೆ ಕೂಡ ಇದೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.